ನಮಸ್ಕಾರ ಸ್ನೇಹಿತರೆ, ಬನಶ್ರೀ 24x7 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ದಿನ ಕೆಲವೊಂದು ಹಾಸ್ಯದ ತುಣುಕುಗಳನ್ನು ಕೇಳೋಣ. ಗೆಳೆಯರೇ, ನಾವು ಸಣ್ಣವರಿದ್ದಾಗ ಸರ್ಕಾರಿ ಶಾಲೆಗೆ ಹೋಗಿದ್ದೀವಿ ರೀ. ಪ್ರೈಮರಿ ಸ್ಕೂಲ್ 2ನೇತ್ತ 3ನೇತ್ತ. ಬಟ್ ನಾವು 4 ಮಂದಿ ಗೆಳೆಯರು ಭಾಳ ಪೆಟ್ರಿ. ಮನೆಯಲ್ಲಿಂದ ಶಾಲೆಗೆ ಬರ್ಬೇಕಾದ್ರೂ ಒಟ್ಟರು ಕೂಡ ಬರ್ತಿದ್ವಿ. ಶಾಲೆ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೂ 4 ಮಂದಿ ಕೂಡ ಹೋಗಿದ್ದೀವಿ ರೀ. ಅದ್ರಾಗ ಒಬ್ಬವನ ಹೆಸರು ಗಿಡ್ಡಪ್ಪ ಅಂತೇಳಿ. ಅವಾಗೆಲ್ಲರೂ ಗಿಡ್ಡ ಅಂತಿದ್ರು. ಯಾಕಂದ್ರೆ ಅವ ಇರೋದೇ ಒಂದು 1.5 ಫೂಟ್ ನೆಟ್ ಇದ್ದನು ರೀ. ನಾವೆಲ್ಲ ಅವಾಗ 3-3.25 ಫೂಟ್ ಎತ್ತರ ಇದ್ವಿ ಎಲ್ಲರೂ ಹುಡುಗರು. ಅವಾಗ ಗಿಡ್ಡದ್ದಕ್ಕೆ ಎಲ್ಲರೂ ಅವಾಗ ಗಿಡ್ಡ ಅಂತ ಕರಿತಿದ್ರು. ಒಂದೊಂದು ಸಲ ಮಾಸ್ತರ ಬೋರ್ಡ್ ಮ್ಯಾಗ ಬರಿ ಅಂತೇಳಿ ಗಿಡ್ಡನ ಕರೆದ್ರೆ ಮಾಸ್ತರ್ನ ಅವಾಗ ಕುರ್ಚಿ ಇಟ್ಟು ಬೋರ್ಡ್ ಮ್ಯಾಗ ಬರಿ ಅನ್ನೋ ಲೆಕ್ಕಕ್ಕಿತ್ತು ರೀ. ಅಷ್ಟು ಗಿಡ್ಡಿದ್ದನು ರೀ. ಅವು ಬೋರ್ಡ ನಿಲ್ತಿದ್ದಿಲ್ಲ ರೀ ಗಿಡ್ಡಗೆ. ಅದಕ್ಕೆ ಎಲ್ಲರೂ ಅವಾಗ ಗಿಡ್ಡ ಅಂತ ಕರಿತಿದ್ರು. ಆಗಿನ ಕಾಲಕ್ಕೆ ನಮ್ಮ ಸರ್ಕಾರಿ ಶಾಲೆ ಅಂದ್ರೆ ಭಾಳ ಖುಷಿ ರೀ ನಮ್ಗೆ ಹೋಗಕ್ಕೆ. ಯಾಕಂದ್ರೆ 1ನೇತ್ಲಿಂದ 7ನೇತ್ತಿನ ಮಟ್ಟ ಒಟ್ಟು ಎಲ್ಲ ಹುಡುಗರಿಗೂ ಪಾಠ ಹೇಳಕ್ಕೆ ಒಟ್ಟು 2 ಮಾಸ್ತರ್ ಆದ್ರೆ ರಗಡಾತ್ರಿ. ಆಗಿನ ಕಾಲಕ್ಕೆ 2 ರೀ. 1ನೇತ್ತಕ್ಕೂ ಅವರ ಹೇಳೋರು, 7ನೇತ್ತಕ್ಕೂ ಅವರ ಪಾಠ ಹೇಳೋರು. 2 ನಡುವೆ ಒಟ್ಟು 1ನೇತ್ತಿಂದ 7ನೇತ್ತಿನ ಹುಡುಗರು ಒಟ್ರು ಕೂಡಿ ಕಲಿತಿದ್ವಿ ಅವಾಗ. ನೋಡ್ರಿ, ಶಾಲಿಗೆ ಮಾಸ್ತರ್ ಬಂದ್ರೆ ಶಾಲೆ ಚಲೋ ರೀ ಅವತ್ತು, ಇಲ್ಲ ಅಂದ್ರೆ ಕಲಾಸ್ ರೀ ಸೂಟಿ ಅವತ್ತು. ಹಂಗಿತ್ತು ರೀ ಆಗಿನ ಶಾಲೆಲ್ಲ. ನಮ್ಮ ಮಾಸ್ತರ್ ಬರೋದಿಲ್ಲ ಅಂತ ಸ್ವಲ್ಪ ಗೊತ್ತಾದ್ರೆ ಸಾಕ್ರಿ, ಹೊಂಟು ಬಿಡ್ತಿದ್ದೀವಿ ರೀ ಮಕ್ಕಳು ನಾವು ಹರಿಗಾಡಕ್ಕೆ. ಶಾಲೆ ಹೊತ್ತಿಗೆ ಬಂದಿರ್ತಿದ್ವಿ, ಮಾಸ್ತರ್ ಬಂದಿರ್ತಿದ್ದಿಲ್ಲ. ಆಟ ಸಾಕ್ತಡೆ ಅಂತಿದ್ದೀವಿ ರೀ ನಾವು. ನೋಡು ಅಡ್ಯಾಡಕ್ಕೆ ಹೋಗ್ಬಿಟ್ಟು ಬಿಡೋರು. ಅಲ್ಲಿ ಹರಿಗಾಡಿ ಇಲ್ಲಿ ಹರಿಗಾಡಿ ಸಂಜೆಗೆ 5:30 ಆತಿಲ್ಲ ಮನೆಗೆ ಹೋಗಿ ಸೇರೋವ್ರಿ ನಾವು. ಅಂಥ ಶಾಲೆ ಇದ್ದವ್ರಿ ಅವಾಗ. ಈಗ ಹಂಗಲ್ರಿ. ಈಗೆಲ್ಲ ಇಂಗ್ಲೀಷ್ ಮೀಡಿಯಮ್ ರೀ. ಈಗ ಇವು ಪ್ರೈವೇಟ್ ಶಾಲೆ ಹುಟ್ಕೊಂಡ್ಬಿಟ್ಟವ್ರೆ ಈಗ ಇಂಗ್ಲೀಷ್ ಮೀಡಿಯಮ್ಮು. ನೋಡ್ಬೇಕ್ರಿ ಈಗ. ನಾವೆಲ್ಲ ಅವಾಗ ಮಾಸ್ತರ್ಗಳಿಗೆ ಮಾಸ್ತರ್ ಅಂತ ಅಂತಿದ್ವಿ. ಈಗ ನೋಡ್ರಿ, ಹಿಂಗೆ ಕಾನ್ವೆಂಟ್ ಶಾಲ್ಯಾಗ ಈ ಇಂಗ್ಲೀಷ್ ಮೀಡಿಯಮ್ ಶಾಲ್ಯಾಗ ಮಾಸ್ತರ್ಗಳಿಗೆ ಸರ್ ಅನ್ನಬೇಕು. ಈ ಹೆಣ್ಮಕ್ಳು ಏನಿರ್ತಾವಲ್ಲ ರೀ ಟೀಚರ್ಗಳು, ಅವ್ರಿಗೆ ರೀ ಮಿಸ್, ಮ್ಯಾಮ್. ನೋಡ್ರಿ, ಕನ್ನಡ ಪದ ಬಳಕೆನೇ ಇಲ್ಲರಿ ಈಗ. ಆ ಲೆಕ್ಕಕ್ಕೆ ಆಗ್ಬಿಟ್ಟತ್ರಿ ಈಗ. ಏನಿದ್ರು ಇಂಗ್ಲೀಷ್ ಈಗ. ಅವು ನೋಡ್ಬೇಕ್ರಿ ಹುಡುಗರು ಮಕ್ಕ. ಅವು ಇಂಗ್ಲೀಷ್ ಮಾಡ್ಬೇಕಾರೆ ಒಂದು ನಮೂನಿ ಹಿಂಗೆ ಇಣಚಿ ಮಕ್ಕ ಮಾಡಿ ಮಾತಾಡ್ತಿರ್ತಾವ್ರಿ. ಕನ್ನಡದಂಕರ ಜ್ಞಾನನೇ ಇಲ್ಲರಿ ಅವಕ್ಕೆ. ಆ ನಮೂನಿ ಶಾಲೆ ಕಲಿತಿರ್ತಾವ್ರಿ ಈಗಿನ ಹುಡುಗರು. ನೋಡ್ರಿ ಬೇಕಾರೆ ನೀವು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೋಗೋರಿಗೆ ಕನ್ನಡ ಬುಕ್ಕ ಕೊಡ್ರಿ ಓದಾಕೆ ಬರೋಂಗಿಲ್ಲ ರೀ. ಅವು ಹಣೆ ಬಾರ ಅವಕ್ಕೆ. ಅಂಥ ಮಾಸ್ತರ್ಗಳು ಅದಾವ್ರಿ, ಅಂಥ ಶಾಲೆನೂ ಅದಾವ್ರಿ ಈಗ, ಅಂಥ ಹುಡುಗರು ಅದಾವೆ. ನಾವು ಶಾಲೆ ಕಲಿಯೋತ್ನ್ಯಾಗ ನೋಡ್ಬೇಕ್ರಿ ಅವಾಗ ಮಾಸ್ತರ್ಗಳು ನಮ್ಮ ಹೆಗಲ ಮ್ಯಾಗ ಕೈ ಹಾಕ್ತಿದ್ರು. ನಾವು ಅಪ್ಪಿ ಅವ್ರ ಹೆಗಲ ಮ್ಯಾಗ ಕೈ ಹಾಕೋ ಮಕ್ಕಳು. ಹಂಗೆಲ್ಲ ಇದ್ದೀವ್ರಿ ಅವಾಗೆಲ್ಲ. ನಾವು ಮಾಸ್ತರ್ಗಳ ಜೋಡಿ ಆ ನಮೂನಿ ಹೊಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಈಗೆಲ್ಲೂ ಇಂಗ್ಲೀಷ್ ಮೀಡಿಯಮ್ ಶಾಲೆಯಾಗಿದ್ದು ಮಕ್ಕಳು ನೋಡ್ಬೇಕ್ರಿ ಅಪ್ಪ. ಮಾಸ್ತರ್ಗಳು ಅಲ್ಲಿ ಅದಾನಂದ್ರೆ ಇವು ಇಲ್ಲೇ ನಿಂತು ಹಿಂಗೆ ಕೈ ಕಟ್ಕೊಂಡು ಹಿಂಗೆ ನೆಲ್ದಾಗ ಚೆಂಡು ಇಟ್ಕೊಂಡು ಕುಂದಿರ್ತಾವ್ರಿ. ಈಗ ಮಾಸ್ತರ್ ನೋಡಿದ್ರೆ ಸಾಕ್ರಿ ಅಂಜಿ ಸಾಯ್ತಾವ್ರಿ ಕೆಲವೊಂದು ಹುಡುಗರು. ಅಯ್ಯೋ ನೋಡ್ಬೇಕ್ರಿ ಅದನ್ನು. ಕೆಲವೊಂದು ಹುಡುಗರು ಅಂಕರು ಥರ ನಡಗ್ತಿರ್ತಾವೆ. ನೋಡ್ಬೇಕಾರೆ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೋಗ್ಬೇಕಾರೆ 2ನೇತ್ತು 3ನೇತ್ತು ಕಲಿ ಹುಡುಗರು ಮಾಸ್ತರಿನ ಅಲ್ಲಿ ಬರಾಕತ್ತಾನಂದ್ರೆ ಇಲ್ಲಿ ಈ ನಮೂನಿ ನಡಗ್ತಿರ್ತಾವ್ರಿ. ನಿಮ್ಗೆ ಗೊತ್ತಿಲ್ಲ ರೀ ಯಾಕಂತೇಳಿ. ಯಾಕಂದ್ರೆ ಹೋಮ್ವರ್ಕ್ ಮಾಡಿರೋದಿಲ್ಲಲ್ರಿ, ಅದೊಂದು ಸಂಕಟ ಇರ್ತೈತಿ ಹುಡುಗರಿಗೆ. ಎಲ್ಲಿ ಅವನು ಮಾಸ್ತರನ್ನು ಕ್ಲಾಸ್ನಾಗ ಕರೆದು ಹೋಮ್ವರ್ಕ್ ತೋರ್ಸಂತಾನಂತೇಳಿ ದೂರ ನೋಡಿದವನು ಅಂಜು ತಟ್ಟಿ ಇಟ್ಬಿಟ್ಟಿರ್ತಾವ್ರಿ. ಇವು ಹೋಮ್ವರ್ಕ ಮಾಡಿರೋದಿಲ್ಲ. ಯಾಕಂದ್ರೆ ಆ ಪಾಟಿ ಚೀಲ ನೋಡ್ಬೇಕ್ರಿ ಈಗಲೂ ಹುಡುಗರು ಪಾಟಿ ಚೀಲ. ಒಂದು 30-40 ಬುಕ್ ಇರ್ತಾವ್ರಿ ಪಾಟಿ ಚೀಲದಾಗ. ಅಂಥ ಪಾಟಿ ಚೀಲ ಹೊತ್ಕೊಂಡು ಮನೆಗೆ ಹೋಗೋರೊತ್ತಿಗೆ ರಗಡಾಗಿರ್ತಾವೆ. ಇನ್ನು ಹೋಮ್ವರ್ಕ್ ಎಲ್ಲಿಂದ ಮಾಡ್ಬೇಕ್ರಿ, ಹಣೆ ಬಾರವು. ನೋಡ್ರಿ ಬೇಕಾರೆ 3ನೇತ್ತ 4ನೇತ್ತ ಕ್ಲಾಸಿಗೆ ಎಷ್ಟು ರೀ ಸಬ್ಜೆಕ್ಟು?
5 ಸಬ್ಜೆಕ್ಟ್. 5 ಸಬ್ಜೆಕ್ಟ್ ಅಂದರೆ ಏನಾಯ್ತು? 5 ನೋಟ್ಬುಕ್ಕು, 5 ಟೆಕ್ಸ್ಟ್ ಬುಕ್ಕು, 10 ಒಂದು ಕಚ್ಚಾ ಬುಕ್ಕ, ಒಂದು ಡ್ರಾಯಿಂಗ್ ಬುಕ್ ಅಂತ ಒಂದು 2 ಹೆಚ್ಚಿಗೆ ಹಿಡಿದ್ರು 12 ಬುಕ್ಕ ಭಾಳ ಆತ್ರಿ. ನೋಡ್ಬೇಕ್ರಿ ಈಗಲೂ ಇಂಗ್ಲೀಷ್ ಮೀಡಿಯಮ್ ಶಾಲೆ ಹುಡುಗರು ಇವು ಪಾಟಿಚೀಲ, ನಾವು ಪಾಟಿಚೀಲ ಅಂತೀವಿ ರೀ. ಈಗಲೂ ಸ್ಕೂಲ್ ಬ್ಯಾಗ್ ಅಂತಾವೆ ನೋಡ್ಬೇಕ್ರಿ. ಈ 2 ತಿಂಗಳು ಬೇಡ 3 ತಿಂಗಳಿಗೆ ಒಂದು ಬ್ಯಾಗ್ ಕೊಡಿಸ್ಬೇಕ್ರಿ. ಅಂಥ ಹಣೆ ಬಾರಿ ಈಗಲ ಪಾಲಕರದು. ಯಾಕಂದ್ರೆ ಅದ್ರ ಕಸಿ ಏಟಿರುತ್ತೆ ರೀ. 30-40 ಬುಕ್ಕ ಇಟ್ಕೊಂಡ್ರೆ ತಡಿತೈತನ್ರಿ ಅದು. ಅಂಥ ಪಾಟಿ ಚೀಲ ಹೊತ್ಕೊಂಡು ಇವು ಹುಡುಗರು ಹೋಗೋದು ನೋಡ್ತಿರ್ಬೇಕ್ರಿ ಸಾಲಿ ಬಿಟ್ಟುಗಳನ್ನ. ನೋಡಿರ್ಬೇಕಾರೆ ನೀವು ಇಂಗ್ಲೀಷ್ ಮೀಡಿಯಮ್ ಶಾಲೆ ಹತ್ರ ಹೋಗಿರಿ, ಶಾಲೆ ಬಿಡೋ ಹೊತ್ನ್ಯಾಗ ಹುಡುಗರು ಬರ್ತಿರ್ತಾವೆ. ಹೆಂಗೆ ಬರ್ತಿರ್ತಾವೆ ನೋಡಿರೇನ್ರಿ? ಹಿಂಗೆ ಡಗ ನೋಡ್ರಿ, ನಡ ಡೂಗಾಗಿರ್ತೈತಿ, ಹಿಂಗತೆ ಬೆನ್ನು ಪಾಟಿ ಚೀಲ ವಜ್ಜೆ ಆಗಿರ್ತೈತಿ. ಹಿಂಗೊಮ್ಮೆ ಹಚ್ಚಿಕೊಮ್ಮೆ ಎಲ್ಲಿ ಬೀಳ್ತೀನೋ ಅಂತಿರ್ತಾವೆ. ನಮ್ಮನೆ ಬರ್ತಿರ್ತಾವ್ರಿ ಮನೆಗೆ. ಇಂಥದ್ರಾಗ ಹೊತ್ಕೊಂಡು ಬರೋದು ರಗಡಾಗಿರ್ತೈತಿ. ಇನ್ನು ಮನೆಗೆ ಬಂದು ಹೋಮ್ವರ್ಕ್ ಮಾಡಿದ್ರೆ ಅಯ್ಯೋ ಕೇಳಬಾರ್ದ್ರಿ ಅದನ್ನ. ಈಗಲ ಹುಡುಗರ ಪರಿಸ್ಥಿತಿ ನೋಡಿರ್ಬೇಕಾರ. ಈಗಲ ಮಾಸ್ತರ್ಗಳು ಹಂಗಾದವು ಶಾಲ್ಯಾಗ. ಏನಂದ್ರೆ ಒಂದು ಸಬ್ಜೆಕ್ಟು, ಈ ಕನ್ನಡ ಸಬ್ಜೆಕ್ಟ್ ಟೀಚರ್ ಅದನ್ನಂತ ತಿಳ್ಕೊರಿ ಮಾಸ್ತರ್. ಅವಾಗ ಒಂದು ಸಬ್ಜೆಕ್ಟಿಗೆ 4 ಬುಕ್ ಬೇಕ್ರಿ. ನಗತ್ತೀರಿ ನೀವೆಲ್ಲ ನೋಡಿರ್ಬೇಕಾರೆ. ಈಗಲ ಹುಡುಗರು ಪಾಟಿ ಚೀಲಾಕಿ ತೆಗೆದು ನೋಡಿರ್ಬೇಕಾರೆ ಒಂದೊಂದು ಸಬ್ಜೆಕ್ಟಿಗೆ 4 ಬುಕ್ ಇರ್ತಾವ್ರಿ. ಒಂದು ಟೆಕ್ಸ್ಟ್ ಬುಕ್ಕ, ಒಂದು ಕ್ವಶನ್ ಆನ್ಸರ್ ಬುಕ್ ಅಂತ, ಒಂದು ಹೋಮ್ವರ್ಕ್ ಬುಕ್ಕ, ಒಂದು ಗ್ರಾಮರ್ ಬುಕ್ಕ, ಮತ್ತು ಅದು ಮೀರಿ ಮತ್ತೊಂದು ಅಸೈನ್ಮೆಂಟ್ ರೀ. ನೋಡ್ರಿ ಅದ್ರ ಹಣೆ ಬಾರ. ಒಂದೊಂದು ಇದಕ್ಕೆ ಒಂದು ಟೆಕ್ಸ್ಟ್ ಬುಕ್ಕಿಗೆ 5 ಬುಕ್ ಬೇಕಪ್ಪ ಅಂದ್ರೆ ಎಷ್ಟರ ಮಾಸ್ತರ್ ಅಭ್ಯಾಸ ಹೇಳ್ತಿದ್ದಾನೋ ಇವು ಎಷ್ಟರ ಕಲಿತಿದ್ದಾವೆ ಹುಡುಗರು. ಮತ್ತು ಒಂದು ಸಬ್ಜೆಕ್ಟಿಗೆ 5 ಬುಕ್ ಆದ್ರೆ ಮತ್ತು 5 ಸಬ್ಜೆಕ್ಟಿಗೆ 25 ಬುಕ್ ಆದ್ರೆ ಮತ್ತು ಅಂಥದ್ರಾಗ ಒಂದು ಕಂಪಾಸ್, ಒಂದು ಟಿಪ್ಪನ್ ಬಾಕ್ಸ್, ಮತ್ತು ಡ್ರಾಯಿಂಗ್ ಬುಕ್ಕು, ಅವು ಇವು ಅಂತ ಕೂಡಿ ಆ ಹುಡುಗನಕಿನ ಪಾಟಿ ಚೀಲನ ವಜ್ಜೆ ಆಗಿರ್ತೈತೆ ರೀ. ಆ ಲೆಕ್ಕಕ್ಕೆ ಬಂದವ್ರಿ ಈಗ ಸ್ಕೂಲ್ ಬ್ಯಾಗೆಲ್ಲ. ನೋಡ್ರಿ ಎಂಥ ಸಾಲಿ ಈಗ ಎಂಥವು. ನಗಬೇಕು ಅಳಬೇಕು ಒಂದೂ ತಿಳಿಯವಲ್ದ್ರಿ ಈಗಲ ಹುಡುಗರ ಪರಿಸ್ಥಿತಿ ನೋಡಿದ್ರೆ. ಸಾಲಿಗೆ ಕಳ್ಸಾಕು ಲೆಕ್ಕ ಹತ್ತಿಬಿಟ್ಟೈತಿ ನೋಡಿರ್ಬೇಕಾರ. ಇವು ಏನಿಲ್ಲ ಹುಡುಗರು 20-25 ವಯಸ್ಸು ಆದವನ್ನ ನಡನ ಬಾಗಿಬಿಡ್ತಾವ್ರಿ. ನೋಡ್ರಿ ನಮ್ಮ ಕಾಲಕ್ಕಿತ್ತು ರೀ 70-80ಕ್ಕೆ ನಡ ಬಾಗ್ತಿದ್ದು. ಈಗಿಲ್ರಿ, ಈಗ 30-40ಕ್ಕೆ ನಡ ಬಾಗು ಲೆಕ್ಕ ಆಗಿಬಿಟ್ಟತ್ರಿ. ಈಗ ನಮ್ಮನೆ ಪಾಟಿ ಚೀಲನ ಹೊತ್ಕೊಂಡ್ಬಿಟ್ಟಿರ್ತಾವ, ನಡ ಡೂಗ ಆಗಿಬಿಟ್ಟಿರ್ತೈತಿ. ಇನ್ನೇನು ರೀ ಅವಕ್ಕೆ ಎಲ್ಲಿಂದ್ರ ಕಸಿ ಬರಬೇಕು? ಮೊದಲು ಈಗೆಲ್ಲ ನೂಡಲ್ಸು ಅವು ಏನೋ ಸುಡುಗಾಡು ಅಂತಾರೆ, ಪಾನಿಪುರಿ ಅಂತ, ಗೋಬಿ ಮಂಚೂರಿ ಅಂತ, ನೂಡಲ್ಸ್ ಅಂತ ಬಾಲುಳ ಇದ್ದಂಗೆ ಇರ್ತಾವ್ರಿ ಅವು. ಅಂಥವು ಕಟ್ಕೊಂಡ್ಬಂದಿರ್ತಾವೆ ಟಿಫನ್ ಬಾಕ್ಸ್ನ್ಯಾಗ. ಅಂಥವು ತಿಂದು ಇಷ್ಟು ಪಾಟಿ ಚೀಲ ಹೊತ್ಕೊಂಡು ಬರಬೇಕು. ಗಟ್ಟಿರಿ ಅವು ಹುಡುಗರು, ಈಗಿನ ಹುಡುಗರು. ನಮ್ಮ ಕಾಲಕ್ಕೆಲ್ಲ ಹಿಂಗೆ ಇದ್ದಿದ್ದಿಲ್ಲ ರೀ. ನಮಗೆಲ್ಲ 5 ಸಬ್ಜೆಕ್ಟ್ ಇರ್ತಿದ್ದು ಖರೆ. ಆದ್ರೆ ನಾವು ಒಯ್ಯೋದು ಒಂದೇ ನೋಟ್ಬುಕ್ ರೀ. ನಾವು ಭಾರಿ ಶಾನೆ ಸೊಳ ಮಕ್ಕಳು ರೀ ನಾವು ಅವಾಗ. ಕನ್ನಡ ಮಾಸ್ತರ್ ಹೇಳಿದರು ಅದ್ರಾಗ ಬರೆಯೋದು, ಇಂಗ್ಲೀಷ್ ಮಾಸ್ತರ್ ಹೇಳಿದರು ಅದ್ರಾಗ ಬರೆಯೋದು, ಗಣಿತ ಮಾಸ್ತರ್ ಹೇಳಿದರು ಅದ್ರಾಗ ಬರೀ ಮಕ್ಕಳು ರೀ ನಾವು. ಅದ್ರಾಗ ಬರೆಯೋದು, ಅದ್ರಾಗ ಓದೋದು, ಅದ್ರಾಗ ಓದಿ 90-80 ಮಾಡಿದ ಮಕ್ಕಳು ರೀ ನಾವೆಲ್ಲ. ತಪ್ಪು ತಿಳ್ಕೊಬೇಡ್ರಿ, 90 ಅಂದ್ರೆ 90 ಅಲ್ಲ, ಪರ್ಸೆಂಟೇಜು 100ಕ್ಕೆ 80-90 ಮಾಡಿದವ್ರಿ ನಾವೆಲ್ಲ. ನೋಡ್ರಿ ನಮಗೆ ಹೆಂಗಿದ್ದು ಸಾಲಿ ಅಂದ್ರೆ, ನಮ್ಮ ಮಾಸ್ತರ್ಗಳು ಹಂಗೆ ಇರ್ತಿದ್ರು, ಹುಡುಗರು ಹಂಗೆ ಇರ್ತಿದ್ವಿ ನಾವು. ಆಗೆಲ್ಲ 7ನೇದು ಕಲಿತ್ರೆ ಡಿಗ್ರಿ ಕಲ್ತಂಗೆ ರೀ. ಈಗಲ ಮಕ್ಕಳು ನೋಡ್ಬೇಕ್ರಿ, ಇವು PUC ಪಾಸ್ ಆದರೂ ಹಣೆ ಬರ ಕನ್ನಡ ಗೊತ್ತಾಗೋದಿಲ್ಲ ರೀ ಓದಾಕ. ಅಂಥ ಓದವ್ರಿ ಈಗಲ ಹುಡುಗರು ನೋಡಿರ್ಬೇಕಾರೆ. ಈ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೋಗ್ಬೇಕಾರೆ 2ನೇ-3ನೇ ಹುಡುಗರು ಕೈಯಾಗ ಬೇಕಾರೆ ಒಂದು ಕನ್ನಡ ಪತ್ರಿಕೆ ಕೊಡ್ರಿ, ಒಂದು ಸಂಯುಕ್ತ ಕರ್ನಾಟಕ ಪತ್ರಿಕೆ ಕೊಟ್ಟು ಇದನ್ನು ಓದಪ್ಪ ಮ್ಯಾಗಲಿ ಹೆಡ್ಲೈನ್ಸ್ ಅಂತ ಓದ್ರಿ. ಅವು ಓದ್ತಿರ್ತಾವ್ರಿ ನೋಡ್ಬೇಕ್ರಿ. ಅವು ಹೆಂಗೆ ಓದ್ತಾವಂದ್ರೆ ಹಿಂಗೆ ಕೈ ಕಟ್ತಾವೆ, ಬುಕ್ ಹಿಂಗೆ ಪೇಪರ್ ಹಿಡ್ದಿರ್ತಾವೆ, ಹಿಂಗೆ ಪೇಪರ್ ಹಿಡಿತಾವೆ. ಸರ
ಸ ಪೂಜಿ ಯು ಕ ಅದ್ರ ಬಿಟ್ಟು ಕ್ಯಾಳ್ರಿ ನೋಡ್ರಿ. ಇವಕ್ಕೆ ಸಂಯುಕ್ತ ಅನ್ನೋ ಪದ ಓದಾಕ ಬರಂಗಿಲ್ಲ. ನೋಡ್ರಿ, ಅಕ್ಷರ ಜ್ಞಾನನ ಇಲ್ಲಿ ಇವಕ್ಕೆ ಯಾವುದು ಒತ್ತಕ್ಷರ ಕೊಡುತ್ತೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲರಿ. ಹಣೆ ಬಾರಿ ಇವಕ್ಕೆ ಒತ್ತಕ್ಷರನ ಬರಂಗಿಲ್ಲ ರೀ ಇವಕ್ಕೆ. ಇನ್ನೆಲ್ಲಿಂದ್ರ ಓದ್ಬೇಕ್ರಿ ಇವೆಲ್ಲ. ಸ ಮುಂದೆ ಪೂಜೆ ಬಂದ್ರೆ ಏನಾಗತ್ತಂತ ಗೊತ್ತಿಲ್ಲ. ಕ ಯಾಡಂತ್ರಿ ಕದ್ ಬಿಡಕ್ಕೆ. ಯಾವತ್ತು ಯಾವ್ದು ಅನ್ನೋದ ಗೊತ್ತಿರೋದಿಲ್ಲ ಇವಕ್ಕೆ. ಇಂಥ ಹುಡುಗರು ಅದಾವ ಈಗ. ನಮ್ಮ ಕಾಲಕ್ಕಿತ್ರಿ ಮಾಸ್ತರ್ಗಳು ಹೋಮ್ವರ್ಕ್ ಹೇಳ್ತಿದ್ರು ನಮ್ಗೆ. ನಾವು ಮಾಡ್ಕೊಂಡು ಹೋಗಿದ್ದೀವಿ ರೀ. ಮರ್ದಿವ್ಸ ಸಂಘ ಸಾಲಿಗೆ ಹೋದವನು ಕೇಳ್ತಿದ್ದ ಮಾಸ್ತರ್, ಅಲ್ಲೇ ಹೋಮ್ವರ್ಕ್ ಮಾಡಿರಿಲ್ಲ ಅಂತ ಕೇಳ್ತಿದ್ದ. ಹ್ಞೂ ರೀ ಸರ್ ಅಂತಿದ್ರು ಎಲ್ಲರೂ. ಅದ್ರಾಗ ಒಬ್ಬೊಬ್ರು ನಮ್ಮಂಥವ್ರು ಇರ್ತಿದ್ವಲ್ರಿ, ನಾವು ಮಾಡಿರ್ತಿದ್ದಿಲ್ಲ. ನೀನಂತ ಕೇಳೋರು, ಇಲ್ರಿ ಸರ ಅಂತ. ಯಾಕೆ ಮಾಡಿಲ್ಲ ಮಗನ ನಾವು ಹೇಳೋರಿ. ನಾವು ಎಷ್ಟು ಚಂದ ಹೇಳ್ತಿದ್ವಿ, ಉತ್ತರ ಗೊತ್ತೈತನ್ರಿ. ಇಲ್ರಿ ಸರ, ನಿನ್ನೆ ಅದು ಜಾತ್ರೆ ಇತ್ತಲ್ರಿ, ಸಂಗಪ್ಪನ ಜಾತ್ರೆ. ಎಲ್ಲರೂ ತೇರು ನೋಡಕ್ಕೆ ಹೋಗಿದ್ದೀವಿ ರೀ. ಅದಕ್ಕೆ ಬರ್ಬೇಕಾದ್ರೆ ಹೊತ್ತಾತ್ರಿ ಸರ, ಅದಕ್ಕೆ ಹೋಮ್ವರ್ಕ್ ಮಾಡಿಲ್ರಿ ಅನ್ನೋ ಮಕ್ಕಳ್ರಿ ನಾವೆಲ್ಲ. ಹೌದಾ, ಮಾಡಿಲ್ಲ ಮಗನ ಬಾಯಿಲಿ ಅಂತ ಕರೆಯೋರಿ. ನಾವು ಹೋಗೋರು ಮಕ್ಕಳು, ಅವ್ರ ಮುಂದೆ ನಿಂದ್ರವ್ರು, ಕೈ ಚಾಚು ಮುಂದೆ ನಾವು ಕೈ ಚಾಚ್ತಿದ್ವಿ. ಭಾಳಾರು 1 ಏಟ 2 ಏಟ ಬಡಿತಿದ್ದ. ಆತ ಮಗನ ನಾಳೆ ಮಾಡ್ಕೊಂಬಾ ಅಂತಿದ್ದ. ಹ್ಞೂ ರೀ ಸರ್ ಅಂತಿದ್ದೀವಿ ರೀ. ಈಗಲ ಮಕ್ಳಿಗೆ ಯಾರು ಬಡ್ದಿದ್ದು ಸುದ್ದಿ ಕೇಳಿರಿ ನೀವು? ಈ ಇಂಗ್ಲೀಷ್ ಮೀಡಿಯಮ್ ಶಾಲೆ ಅದಾವಲ್ಲ, ಆ ಮಕ್ಕಳಿಗೆ ಈಗಿನ ಮಾಸ್ತರ್ಗಳು ಒಬ್ಬರ ಬಡ್ದು ಕೇಳಿರಿ? ಬಡಿದಲ್ರಿ, ಬಡಿದು ಬ್ಯಾಡ್ರಿ. ಅವರು ಬರೀ ಬೇದ್ರೆ ಸಾಕು ಕಲಾಸ್ರಿ. ಅವು ಮಕ್ಕಳು ಅಳ್ಕೊಂತ ಮನೆಗೆ ಹೋಗಿ ಪಾಲಕರ ಮುಂದೆ ಹೇಳಿಬಿಡ್ತಾವೆ. ನೋಡ್ಬೇಕ್ರಿ ಮರುದಿವ್ಸ ಅದು ಸಾಲಿ ಆಗಿರಂಗಿಲ್ಲ ರೀ. ಯಾಕಂದ್ರೆ ಪಾಲಕರಾಟ ಬಂದಿರೋದಿಲ್ಲ ರೀ. ಈಗ ಇಡೀ ಕುಟುಂಬನ ಬಂದಿರ್ತೈತೆ ರೀ. ಅವರು ಫ್ಯಾಮಿಲಿನ ಕರ್ಕೊಂಬಂದುಬಿಟ್ಟಿರ್ತಾರೆ ರೀ ಅವ್ರ ಮನೆಯವ್ರನ್ನ. ಅವ್ರು ನೋಡ್ಬೇಕ್ರಿ ಸಾಲಿಗೆ ಬಂದು ಮಾಸ್ತರ್ಗಳು ಮುಂದೆ ನಿಂದಿರ್ತಾರೆ. ಮಾಸ್ತರ್ಗಳ ಮುಂದೆ ಏನೇಂತ ಬೈತಾರೆ ಗೊತ್ತೇನ್ರಿ? ಯಾಕೋ ಮಾಸ್ತರ, ಹೆಂಗೆ ಕಾಣತ್ತೆ ನಿನಗೆ? ನಾವೇನು ಸಾಲಿ ಫೀಸ್ ಕಟ್ಟಿಲ್ಲ, ಏನು ಮಾಡಿಲ್ಲ. ನಮ್ಮ ಫೀಸ್ನೊಳಗೆ ಬದುಕು ಮಾಡಕತ್ತಿ ಮಗನ ನೀನು. ನಾವು ತುಂಬಿದ ಫೀಸ್ನ್ಯಾಗ ನೀವು ಜೀವನ ನಡ್ಸಕತ್ತಿ. ನಮ್ಮ ಮಕ್ಕಳಿಗೆ ಬಡಿ ಹೊಡ್ಸೋಕು ಅಂತ ನಿನಗೆ ನೋಡು. ಹಿಂಗಾರು ನೆಟ್ಗೆ ಇರಂಗಿಲ್ಲ. MLA ಹೇಳಿ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ನಿನ್ನ. ನೋಡ್ರಿ, ಎಲ್ಲಿ MLA, ಎಲ್ಲಿ ಮಾಸ್ತರ ಸಸ್ಪೆಂಡ್ ಮಾಡಿಸ್ಬಿಡ್ತಾರಂತ. ಯಾವ ಲೆಕ್ಕಕ್ಕೆ ಬಂದೈತೆ ನೋಡ್ರಿ ಈಗ. ಅದಕ್ಕೆ ಹಿಂಗಂತೇಳಿ ಮಾಸ್ತರ್ಗಳು ಶಣ್ಯರಾಗ್ಬಿಟ್ಟಾರಿ ಈಗ. ಅವು ಏನಿಲ್ಲರಿ, ಯಾರಿಗೂ ಬಡಿಯೋದಿಲ್ಲ, ಬೇಯಂಗಿಲ್ಲ. ಮುಂಜಾನೆ 10 ಬರ್ತಾವು, ಪ್ರಿನ್ಸಿಪಾಲ್ ರೂಮಿಗೆ ಹೋಗಿ ಅಟೆಂಡೆನ್ಸ್ ಹಾಕ್ತಾವು. ತಿಳಿದ್ರೆ 1-2 ಪಾಠ ಹೇಳ್ತಾವೆ. 10 ಮುನ್ನೂರತ್ತಿಗೆ 5:30 ಆತಿಲ್ಲ, ಆತ ಗಾಡಿ ಮಕ್ಕಳಾಗಿ ಇಟ್ಕೊಂಡು ಹೊಂಟು ಬಿಡ್ತಾವ್ರಿ. ಯಾರು ಕಲ್ತ್ರೇನು, ಯಾರು ಬಿಟ್ರೇನು? ರಿಸ್ಕ್ ತೊಳಂಗಿಲ್ಲ ರೀ ಈಗಲವರು ಮಾಸ್ತರ್ಗಳು. ಯಾಕೆ ಬೇಕಾಗೈತೆ ನಮಗಂತವ್ರಿ ಈಗಲೂ ಮಾಸ್ತರ್ಗಳು? ಯಾವ ಪಾಸ್ ಆದ್ರೇನು, ಫೇಲ್ ಆದ್ರೇನು, ನನಗೇನಾಗಬೇಕಾಗೈತಿ, ನನಗೊಂದು ಪಗಾರ ಬರ್ತೈತಿ ಸಾಕು. ಆ ಲೆಕ್ಕಕ್ಕೆ ಬಂದತ್ರಿ ಈಗ ಮಾಸ್ತರ್ಗಳದು. ಅವು ಅಂಜಿ ತಟ್ಟಿ ಇಟ್ಬಿಟ್ಟಾವ್ರಿ ಮಾಸ್ತರ್ಗಳು. ಯಾಕಂದ್ರೆ ಪಾಲಕರನ್ನು ಇದ್ರ ಹಾಕೋಬೇಕಾ ಮಕ್ಳಿಗೆ ಬೇದ್ರ. ಮತ್ತು ಅದನ್ನು ಬಿಟ್ಟರೆ ಇಲ್ಲಿ ಆಡಳಿತ ಮಂಡಳಿ ಇರ್ತೈತಲ್ರಿ, ಸ್ಕೂಲಿಂದು ಮ್ಯಾನೇಜ್ಮೆಂಟು, ಅವ್ರ ಕಡೆಯಿಂದ್ರೂ ಬೇಯಿಸ್ಕೋಬೇಕು. ಹಿಂಗಂತೇಳಿ ಮಾಸ್ತರ್ಗಳು ಶಣ್ಯರಾಗ್ಬಿಟ್ಟಾರ್ರಿ ಈಗ. ಯಾರು ಪಾಸ್ ಆಗಲಿ, ಯಾರು ಫೇಲ್ ಆಗಲಿ, ನಮಗೇನಾಗಬೇಕಾಗೈತಿ? ಆಯ್ತು, ಸಾಲಿಗೆ ಬರ್ತಾವು, ತಿಳಿದ್ರೆ ಪಾಠ ಹೇಳ್ತಾವೆ. ಇಲ್ಲಿಲ್ಲ ಅಂದ್ರೆ ಒಂದು 20 ಪೇಜ್ ಹೋಮ್ವರ್ಕ್ ಹೇಳಿಬಿಡ್ತಾವೆ, ಬರ್ಕೊಂಬರ್ರಿಯಪ್ಪ. ನೋಡ್ರಿ, 20 ಪೇಜ್ ಬರ್ಕೊಂಬರ್ಬೇಕಂತವು ಹುಡುಗರು. ಇವು ಬರೀಶೆ ಹುಡುಗರನ್ನ ಸಹಾಯ ಹೊಡ್ಯಾಕತ್ತಾವ್ರಿ ಈಗ ಮಾಸ್ತರ್ಗಳು. ಈಗಲೂ ಒಟ್ಟ ಅಭ್ಯಾಸ ಹೇಳಂಗಿಲ್ಲ ರೀ. ಆ ಪಾಠ ಓದಿ ಅದರ ಅರ್ಥ ಏನಂತೇಳಿ ಬಿಡಿಸಿ ಹೇಳುವ ಶಕ್ತಿ ಮಾಸ್ತರ್ಗಳ ಕಡೆ ಇಲ್ಲ. ಇವು ಹಣೆ ಬಾರಿ ಹುಡುಗರು ಕೈಲೇ ಬರೋದು ಇವು ನಿಪ್ಪಚ್ಚಿಗಾಗಿ ಇವು ಆಗಿ ಕುಂತ್ಬಿಟ್ಟಾವ.
ಅಕ್ಷರ ಜ್ಞಾನನೇ ಇಲ್ಲಿ ಇವಕ್ಕೆ ಬರೀದಾಟ ಸ್ವಾಮಿ ನೀವು. ಅವು ಬುಕ್ಕ ನೋಡ್ತಾವು ಬರೀದು. ಯಾವ ಶಬ್ದಕ್ಕೆ ಏನಂತಾರ, ಯಾವ ಶಬ್ದಕ್ಕೆ ಒತ್ತಕ್ಷರಕ್ಕೆ ಏನು ಬರುತ್ತೆ ಏನು ಗೊತ್ತಿಲ್ಲ ರೀ. ಇವು ಹಣೆ ಬಾರ. ಸೋಮೊಂದು ಪೂಜೆ ಬಂದ್ರೆ ಏನಂತ ಗೊತ್ತಿಲ್ಲ ರೀ. ಇರ್ತಾರೆ ಕೆಲವೊಬ್ರು ಮುಂದೆ ಪೂಜೆ ಬಂದ್ರೆ ಸಮ್ ಆಗತ್ತಂತೇಳಿ ಮಾಸ್ತರ್ ಅಂದ್ರೆ, ಸರ್ ಹಿಂದೆ ಬಂದ್ರೆ ಏನಾಗತ್ತೆ ರೀ ಅಂತ ಕೇಳೋ ಮಂದಿನೂ ಐತ್ರಿ. ಇದ್ರಿ ಅಂಥವ್ರು ಇದ್ರು. ನಾವು ಶಾಲೆ ಕಲಿವತ್ನ್ಯಾಗ ನಮ್ಮ ಗಿಡ್ನ ಇದ್ದೀನಿ ರೀ. ಹಂಗೆ ಮಾಸ್ತರ್ ಬರೀ ಹೊತ್ನ್ಯಾಗ ಕಂಬನಿ ಬರಿ ಅಂತಂದ್ರೆ ಬರದ ಗಿಡ್ಡ ಕ ಬರ್ದ, ಪೂಜೆ ಬರ್ದ, ಬ ಬರ್ದ, ನೀ ಬರ್ದ, ಕಂಬನಿ ಅಂತ ಹೇಳಿದ. ಕರೆಕ್ಟ್ ಐತೆ ಅಂತ ಹೇಳಿದ್ರು ಮಾಸ್ತರ್. ಅವ ಏನು ಅನ್ಬೇಕ್ರಿ, ಸರ ಕ ಮುಂದೆ ಪೂಜೆ ಬಂದ್ರೆ ಕಮ್ಮ ಆತ್ರ, ಮತ್ತು ಕ ಹಿಂದೆ ಬಂದ್ರೆ ಏನು ಮಾಡ್ಬೇಕ್ರಿ, ಅದಕ್ಕೆ ಏನಂತಾರ ಅಂತ ಕೇಳ್ಬೇಕ್ರಿ ಗಿಡ್ಡ. ಕಾಬಾದ್ರಿ ನಮ್ಮ ಮಾಸ್ತರ. ನೋಡ್ರಿ, ಇಂಥ ಶಾಣ್ಯರಿದ್ರಿ ಆಗೆಲ್ಲ. ಈಗಲೂ ಮಾಸ್ತರ್ಗಳು ಚೆಂದಾಗಿ ಹೇಳಕ್ಕೂ ಬರೋಂಗಿಲ್ಲ. ಅಂಥ ಮಾಸ್ತರ್ಗಳು ಕೈಯಾಗಿ ಇವು ಏನು ಬೆಳೆಯಾಕತ್ತವಲ್ರಿ ಹುಡುಗರು, ಇವಕ್ಕೆ ಪ್ರಶ್ನೆ ಮಾಡುವ ಅಧಿಕಾರನೂ ಇಲ್ಲ. ಅವು ಮಾಸ್ತರ್ ಹೇಳಿದ್ದ ಕರೆ, ಇವು ಕೇಳಿದ್ದ ಕರೆ. ಆ ಲೆಕ್ಕಕ್ಕೆ ಬಂದುಬಿಟ್ಟತ್ರಿ ಈಗೆಲ್ಲ. ಸಾಲ ಅಂದ್ರೆ ಒಂಥರ ಇದು ಜೂ ಆದಂಗೆ ಆಗ್ಬಿಟ್ಟತ್ರಿ ಈಗ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಹೆಂಗೆ ಕೂಡಿಸಿ ಒಂದು ಜೂ ಮಾಡಿರ್ತಾರ, ಹಂಗತೆ ಇವು ಎಲ್ಲ ಹುಡುಗರನ್ನ ಕೂಡಿಸಿ ಒಂದು ಜೂ ಇದ್ದಂಗೆ ಆಗ್ಬಿಟ್ಟವ್ರಿ ಸಾಲೆಲ್ಲ. ಆ ಲೆಕ್ಕಕ್ಕೆ ಬಂದವ್ರಿ ಸಾಲಿ. ಅದಕ್ಕೆ ಸ್ನೇಹಿತರೆ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ, ಒಳ್ಳೆಯ ಶಿಕ್ಷಣ ಕೊಡಿಸ್ರಿ. ಅವರಿಗೆ ಸಾಮಾನ್ಯ ಜ್ಞಾನ ಬೆಳೆಯುವಂಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ. ಅಂದ್ರೆ ಮಕ್ಕಳು ಒಳ್ಳೆ ಪ್ರಜೆಗಳಾಗಿ ಬೆಳಿತಾವೆ. ಈಗ ನೀವು ಮನೆಗೆ ಬಂದ ತಕ್ಷಣ ಏನೂ ನೋಡೋಂಗಿಲ್ಲ, ಬಿಡೋಂಗಿಲ್ಲ. ಅವು ಶಾಲ್ಯಾಗ ಕಲ್ತಿದ್ದು ಏನು ಕಲ್ತಾವ ಅನ್ನೋದು ಕೇಳೋಂಗಿಲ್ಲ, ಬಿಡೋಂಗಿಲ್ಲ. ಹಿಂಗಾದ್ರೆ ಮಕ್ಕಳ ಬೆಳವಣಿಗೆ ನೋಡೋರು, ಪಾಲಕರಾದವರು ನಿಮಗೆ ಎಚ್ಚರಿರಬೇಕು. ದಯವಿಟ್ಟು ವೀಕ್ಷಕರೇ, ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ಸ್ನೇಹಿತರೆ, ನಿಮ್ಮ ಮಕ್ಕಳನ್ನ ಒಳ್ಳೆಯ ಪ್ರಜೆಗಳಾಗಿ ಮಾಡಿರಿ, ಒಳ್ಳೆಯ ಶಿಕ್ಷಣ ಕೊಡಿಸ್ರಿ ಅವರಿಗೆ. ಇಷ್ಟು ಹೇಳ್ತಾ ಇವತ್ತಿನ ಹಾಸ್ಯದ ತುಣುಕುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿರಿ. ದಯವಿಟ್ಟು ನಮಗೆ ಇದೇ ರೀತಿ ಪ್ರೋತ್ಸಾಹವನ್ನು ನೀಡ್ತಾ ಇರಿ. ಮುಂದೆ ಇಂತಹ ಒಳ್ಳೆಯ ಹಾಸ್ಯ ತುಣುಕುಗಳನ್ನು ತಮಗೆ ಹೇಳ್ತಾ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.